ಸ್ವಾಗತ. ಇವತ್ತು ನಾವು ಭಗವದ್ಗೀತೆಯ 10ನೇ ಅಧ್ಯಾಯ ವಿಭೂತಿ ಯೋಗದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ನಮಸ್ಕಾರ. ಭಗವಂತನ ವಿಶೇಷ ಅಭಿವ್ಯಕ್ತಿಗಳು ಅಂದ್ರೆ ಅವನ ವಿಭೂತಿಗಳು ಅವು ಈ ಪ್ರಪಂಚದಲ್ಲಿ ಹೇಗೆ ಕಾಣಿಸ್ತವೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಹೌದು, ವಿಭೂತಿ ಅಂದ್ರೆ ಒಂದು ವಿಶೇಷವಾದ ವೈಭವ ಅಥವಾ ಅಭಿವ್ಯಕ್ತಿ. ಭಗವಂತನ ನಿಜವಾದ ಸ್ವರೂಪವನ್ನು ಪೂರ್ತಿಯಾಗಿ ತಿಳಿಯೋದು ಸ್ವಲ್ಪ ಕಷ್ಟ ನೋಡಿ. ಹೌದು, ನಿಜ. ಅದಕ್ಕೆ ಉಪಾಸಕರಿಗೆ ಸುಲಭ ಆಗ್ಲಿ ಅಂತ ಈ ಅಧ್ಯಾಯದಲ್ಲಿ ಭಗವಂತ ತನ್ನ ಕೆಲವು ವೈಭವಗಳನ್ನ ಉದಾಹರಣೆಗಳ ಮೂಲಕ ವಿವರಿಸ್ತಾನೆ. ಇದು ಹಿಂದೆ 7 ಮತ್ತು 9ನೇ ಅಧ್ಯಾಯದಲ್ಲಿ ಹೇಳಿದ್ದರ ಮುಂದುವರಿಕೆ ಇದ್ದ ಹಾಗೆ. ಓ ಸರಿ, ಭಗವಂತನೇ ಮೊದಲನೇ ಶ್ಲೋಕದಲ್ಲಿ ಹೇಳ್ತಾನಲ್ಲ, ಈ ಮಾತುಗಳನ್ನ ಕೇಳೋರು ಪ್ರೀತಿಯಿಂದ ಕೇಳ್ತಾರೆ, ಅದಕ್ಕೆ ಅವರ ಹಿತಕ್ಕಾಗಿ ಮತ್ತೆ ಹೇಳ್ತಿದ್ದೀನಿ ಅಂತ. ಹೌದು. ಹಾಗಾದರೆ ದೇವತೆಗಳಿಗೂ ಮಹರ್ಷಿಗಳಿಗೂ ಕೂಡ ಭಗವಂತನ ಮೂಲ ಯಾಕೆ ತಿಳಿಯೋಕ್ಕಾಗಲ್ಲ? ಯಾಕಂದ್ರೆ 2ನೇ ಶ್ಲೋಕದಲ್ಲೇ ಸ್ಪಷ್ಟಪಡಿಸ್ತಾನೆ, ಅವರೆಲ್ಲರಿಗೂ ಮೂಲ ಕಾರಣ ಭಗವಂತನೇ, ಅವನೇ ಆದಿ. ಹೌದು. ಕಾರ್ಯದಿಂದ ಕಾರಣವನ್ನು ಪೂರ್ತಿಯಾಗಿ ಅರಿಯೋಕೆ ಆಗತ್ತಾ? ಹಾಗೆಯೇ. ಸರಿ ಸರಿ. ಹಾಗಾದ್ರೆ ಭಗವಂತನನ್ನು ಹುಟ್ಟಿಲ್ಲದವನು ಅಂದ್ರೆ ಅಜ, ಆದಿ ಇಲ್ಲದವನು ಅನಾದಿ, ಲೋಕಗಳ ಮಹಾ ಒಡೆಯ, ಲೋಕಮಹೇಶ್ವರ ಅಂತ ತಿಳ್ಕೊಳ್ಳೋದ್ರಿಂದ ಏನು ಲಾಭ? 3ನೇ ಶ್ಲೋಕ ಹೇಳುತ್ತೆ, ಯಾರು ಈ ಸತ್ಯವನ್ನ ತಿಳ್ಕೊಳ್ತಾರೋ ಅವರು ಮನುಷ್ಯರಲ್ಲಿ ಮೋಹದಿಂದ ಅಂದ್ರೆ ಭ್ರಮೆಯಿಂದ ಮುಕ್ತರಾಗ್ತಾರೆ. ಓ, ಅಸಮ್ಮೂಢರಾಗ್ತಾರೆ. ಹೌದು, ಅಸಮ್ಮೂಢ. ಮತ್ತು ಎಲ್ಲಾ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ. ಅಂದ್ರೆ ಈ ತಿಳುವಳಿಕೆಯೇ ಒಂದ್ ರೀತಿ ಮುಕ್ತಿಗೆ ದಾರಿಯಿದ್ದ ಹಾಗೆ. ಅಂದ್ರೆ ಜ್ಞಾನದಿಂದ ಪಾಪಗಳು ಹೋಗುತ್ತಾ? ಹೌದು. ಭಾಷ್ಯದಲ್ಲಿ ಇದನ್ನ ವಿವರಿಸ್ತಾ ಭಗವಂತನು ಅಜ್ಞಾನ ಮತ್ತು ಅದರ ಪರಿಣಾಮಗಳಿಂದ ದೂರ ಇರುವ ಪರಮ ಸತ್ಯ ಅಂತ ಹೇಳಲಾಗುತ್ತೆ. ಆ ಅರಿವು ನಮ್ಮನ್ನ ಭ್ರಮೆಯಿಂದ ಹೊರತರುತ್ತೆ. ಸರಿ. 4ನೇ ಮತ್ತು 5ನೇ ಶ್ಲೋಕಗಳಲ್ಲಿ ತುಂಬಾ ಗುಣಗಳನ್ನು ಹೇಳ್ತಾನಲ್ಲ, ಬುದ್ಧಿ, ಜ್ಞಾನ, ಕ್ಷಮೆ, ಸತ್ಯ. ಹೌದು ಹೌದು. ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಸುಖ ದುಃಖ, ಹುಟ್ಟು ಸಾವು, ಭಯ ಅಭಯ, ಅಹಿಂಸೆ, ಸಮಚಿತ್ತತೆ, ತೃಪ್ತಿ, ತಪಸ್ಸು, ದಾನ, ಕೀರ್ತಿ ಅಪಕೀರ್ತಿ. ಇಷ್ಟೆಲ್ಲ ಇದೆಯಲ್ಲ. ಹೀಗೆ ಜೀವಿಗಳಲ್ಲಿ ಕಾಣುವ ಎಲ್ಲಾ ಬೇರೆ ಬೇರೆ ಭಾವಗಳು, ಗುಣಗಳು ಇದೆಯಲ್ಲ, ಅದೆಲ್ಲವೂ ಭಗವಂತನಿಂದಲೇ ಬರುತ್ತೆ ಅಂತ, ಅವರವರ ಕರ್ಮಕ್ಕೆ ತಕ್ಕ ಹಾಗೆ. ಹೋ, ಅಂದ್ರೆ ನಮ್ಮ ಕರ್ಮಾನುಸಾರವಾಗಿ ಅವನೇ ಕೊಡೋದು. ಹೌದು. ಮತ್ತೇವ ಪೃಥಗ್ವಿಧಾಹ ಅಂತ ಸ್ಪಷ್ಟವಾಗಿ ಹೇಳಿದೆ. ಸರಿ. ಆಮೇಲೆ 6ನೇ ಶ್ಲೋಕದಲ್ಲಿ ಸಪ್ತರ್ಷಿಗಳು, ಮನುಗಳು ಅವರೆಲ್ಲ ಅವನ ಮಾನಸ ಪುತ್ರರು ಅಂತ ಹೇಳಿದೆ. ಅವರಿಂದಲೇ ಪ್ರಜೆಗಳು ಹೆಚ್ಚಿದರು ಅಂತಲೂ ಇದೆ. ಹೌದು. ಸೃಷ್ಟಿಯ ವಿಸ್ತರಣೆಯ ಬಗ್ಗೆ ಹೇಳುತ್ತೆ ಅದು. ಈ ಭಗವಂತನ ವಿಭೂತಿ, ಅವನ ಯೋಗಶಕ್ತಿ ಇದೆಯಲ್ಲ, ಇದನ್ನು ಸರಿಯಾಗಿ ತತ್ವತಃ ಅರಿತರೆ ಏನಾಗಿತ್ತೆ? 7ನೇ ಶ್ಲೋಕದ ಪ್ರಕಾರ ಯಾರು ಈ ತತ್ವವನ್ನು ನಿಜವಾಗಿಯೂ ಅರ್ಥ ಮಾಡ್ಕೊಳ್ತಾರೋ ಅವರು ಅಚಲವಾದ ಯೋಗವನ್ನು ಹೊಂದ್ತಾರೆ. ಸ್ಥಿರವಾದ ಯೋಗ. ಸ್ಥಿರವಾದ ಯೋಗ ಅಂದ್ರೆ ಭಾಷ್ಯ ಹೇಳೋ ಹಾಗೆ ಸ್ಥಿರವಾದ ಸರಿಯಾದ ಜ್ಞಾನದಲ್ಲಿ ಅಂದ್ರೆ ಸಮ್ಯಕ್ ದರ್ಶನದಲ್ಲಿ ನೆಲೆ ನಿಲ್ಲೋದು. ಓಕೆ. ಈ ಸ್ಥಿರತೆ ಹೇಗ್ ಬರುತ್ತೆ? 8ನೇ ಶ್ಲೋಕದಲ್ಲಿ ಹೇಳ್ತಾನೆ ನೋಡಿ, ನಾನೇ ಎಲ್ಲದಕ್ಕೂ ಮೂಲ, ನನ್ನಿಂದಲೇ ಎಲ್ಲವೂ ನಡೀತಾ ಇದೆ, ಅಹಂ ಸರ್ವಸ್ಯ ಪ್ರಭವೋ ಮತಃ ಸರ್ವಂ ಪ್ರವರ್ತತೆ ಅಂತ. ಈ ಅರಿವು ಬಂದಾಗ ಹೌದು, ಇದನ್ನು ತಿಳಿದ ಬುದ್ಧಿವಂತರು ತುಂಬಾ ಭಾವಪೂರ್ಣವಾಗಿ ಭಗವಂತನನ್ನು ಭಜಿಸ್ತಾರೆ. ಅಂಥ ಭಕ್ತರ ಲಕ್ಷಣಗಳೇನು? 9ನೇ ಶ್ಲೋಕದಲ್ಲಿ ವಿವರಿಸಿದೆಯಲ್ಲ. ಹೌದು. ಅವರ ಮನಸ್ಸು ಭಗವಂತನಲ್ಲೇ ಇರುತ್ತೆ. ಅವರ ಪ್ರಾಣಗಳು ಅಂದ್ರೆ ಇಂದ್ರಿಯಗಳು ಅವನಿಗೆ ಮೀಸಲಾಗಿರುತ್ತೆ. ಮಚ್ಚಿತ್ತಾಹ ಮದ್ಗತ ಪ್ರಾಣಾಹ ಅಂತ. ಹೌದು. ಪರಸ್ಪರ ಅವನ ಬಗ್ಗೆ ಮಾತಾಡ್ತಾ, ಜ್ಞಾನ ಹಂಚ್ಕೊಳ್ತಾ, ಯಾವಾಗ್ಲೂ ಅವನ ಸ್ಮರಣೆಯಲ್ಲೇ ಸಂತೋಷವಾಗಿ ಆನಂದವಾಗಿ ಇರ್ತಾರೆ. ಇದಕ್ಕೆ ಭಗವಂತ ಹೇಗೆ ಸ್ಪಂದಿಸ್ತಾನೆ ಇಷ್ಟು ಪ್ರೀತಿಯಿಂದ ಭಕ್ತಿ ಮಾಡಿದ್ರೆ? 10ನೇ ಶ್ಲೋಕದಲ್ಲಿ ಅದಕ್ಕೆ ಉತ್ತರ ಇದೆ. ಅಂತಹವರಿಗೆ ತಾನು ಬುದ್ಧಿಯೋಗವನ್ನು ಕೊಡ್ತೀನಿ ಅಂತಾನೆ. ಬುದ್ಧಿಯೋಗ ಅಂದ್ರೆ ಅದೇನಾ ಸಮ್ಯಕ್ ದರ್ಶನ ರೂಪದ ಜ್ಞಾನ? ಹೌದು. ತನ್ನನ್ನು ಸೇರಲು ಬೇಕಾದ ಆ ತಿಳುವಳಿಕೆಯನ್ನು ಅವನೇ ಕರುಣಿಸ್ತಾನೆ. ಮತ್ತು 11ನೇ ಶ್ಲೋಕದಲ್ಲಿ ಇದನ್ನ ಕೇವಲ ಅನುಕಂಪದಿಂದ ಮಾಡ್ತೀನಿ ಅಂತ ಹೇಳ್ತಾನೆ. ಅನುಕಂಪದಿಂದಲೇ? ಹೌದು. ಅವರ ಹೃದಯದಲ್ಲೇ ಇದ್ದುಕೊಂಡು ಜ್ಞಾನದ ದೀಪದಿಂದ ಅಜ್ಞಾನದ ಕತ್ತಲೆಯನ್ನು ನಾಶ ಮಾಡ್ತೀನಿ ಅಂತ ಭರವಸೆ ಕೊಡ್ತಾನೆ. ವಾವ್. ಇದೆಲ್ಲ ಕೇಳಿ ಅರ್ಜುನನಿಗೇನನ್ಸ್ತು? ಅವನ ಪ್ರತಿಕ್ರಿಯೆ ಹೇಗಿತ್ತು? ಅರ್ಜುನನಿಗೆ ಬಹಳ ಉತ್ಸಾಹ ಆಗುತ್ತೆ. 12ರಿಂದ 18ನೇ ಶ್ಲೋಕಗಳಲ್ಲಿ
ಅವನು ಭಗವಂತ ಹೇಳಿದ್ದೆಲ್ಲ ಪೂರ್ತಿ ಸತ್ಯ ಅಂತ ಒಪ್ಕೊಳ್ತಾನೆ. ಹೌದು. ಅವನನ್ನು ಪರಬ್ರಹ್ಮ, ಪರಮಧಾಮ, ಪರಮ ಪವಿತ್ರ ಅಂತ ಹೊಗಳ್ತಾನೆ. ನಾರದ, ಅಸಿತ, ದೇವಲ, ವ್ಯಾಸರಂತಹ ಋಷಿಗಳು ಇದನ್ನೇ ಹೇಳಿದ್ದಾರೆ ಅಂತ ಸಮರ್ಥನೆ ಮಾಡ್ತಾನೆ. ದೇವತೆಗಳಿಗೂ ನಿನ್ ಪೂರ್ಣ ಸ್ವರೂಪ ಗೊತ್ತಿಲ್ಲ ಅಂತ ಹೇಳಿ ತನ್ ವಿಭೂತಿಗಳನ್ನ ವಿವರಿಸುವಂತ ಕೇಳ್ತಾನಲ್ಲ. ಹೌದು, ನಿನ್ನನ್ನು ನೀನೇ ಅರಿತವನು. ನಿನ್ನ ದಿವ್ಯ ವಿಭೂತಿಗಳಿಂದ ಈ ಲೋಕಗಳನ್ನೆಲ್ಲ ಹೇಗೆ ವ್ಯಾಪಿಸಿದ್ಯೋ ಅದನ್ನೆಲ್ಲ ಪೂರ್ತಿಯಾಗಿ ಹೇಳು ಅಂತ ಕೇಳಿಕೊಳ್ತಾನೆ. ನಿನ್ನನ್ನು ಸದಾ ಹೇಗೆ ಚಿಂತನೆ ಮಾಡ್ಲಿ, ಯಾವ್ಯಾವ ವಸ್ತುಗಳಲ್ಲಿ ನಿನ್ನನ್ನು ಧ್ಯಾನಿಸಲಿ ಅಂತನೂ ಕೇಳ್ತಾನೆ. ಹೌದು, ಈ ಮಾತುಗಳು ಅಮೃತದ ಹಾಗೆ ಇವೆ. ಕೇಳಿದಷ್ಟು ತೃಪ್ತಿಯಾಗ್ತಿಲ್ಲ, ಇನ್ನೂ ಕೇಳಬೇಕು ಅನಿಸ್ತಿದೆ ಅಂತನೂ ಹೇಳ್ತಾನೆ. ಇದಕ್ಕೆ ಭಗವಂತನ ಉತ್ತರ. ಭಗವಂತ 19ನೇ ಶ್ಲೋಕದಲ್ಲಿ ನನ್ನ ವಿಭೂತಿಗಳಿಗೆ ಕೊನೆಯೇ ಇಲ್ಲ, ಅವು ಅನಂತ ಅಂತ ಹೇಳ್ತಾನೆ. ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಹೌದು. ಆದ್ರಿಂದ ಅವುಗಳಲ್ಲಿ ಪ್ರಮುಖವಾದವುಗಳನ್ನ ಮಾತ್ರ ಹೇಳ್ತೀನಿ, ಪ್ರಾಧಾನ್ಯತಃ ಅಂತ ತಿಳಿಸ್ತಾನೆ. ಇದು ಪೂರ್ತಿ ಪಟ್ಟಿಯಲ್ಲ, ಮುಖ್ಯವಾದ ಉದಾಹರಣೆಗಳು ಅಷ್ಟೇ. ಸರಿ, ಹಾಗಾದ್ರೆ ಆ ಪ್ರಮುಖ ಉದಾಹರಣೆಗಳಲ್ಲಿ ಕೆಲವೊಂದು ನೋಡೋಣವೇ? 20ನೇ ಶ್ಲೋಕ ತುಂಬಾ ಮುಖ್ಯ ಅಲ್ವಾ? ಖಂಡಿತ, ಅದು ಅತಿ ಮುಖ್ಯವಾದ ವಿಭೂತಿ. ಎಲ್ಲ ಜೀವಿಗಳ ಹೃದಯದಲ್ಲಿ ಇರುವ ಆತ್ಮ ನಾನೇ ಅಂತ ಹೇಳ್ತಾನೆ. ಅಹಂ ಆತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ. ಓ, ಜೀವಿಗಳ ಆದಿ, ಮಧ್ಯ, ಅಂತ್ಯ ಕೂಡ ತಾನೇ ಅಂತಾನು ಹೇಳ್ತಾನಲ್ಲ. ಹೌದು, ಸೃಷ್ಟಿ ಸ್ಥಿತಿ ಲಯಗಳಿಗೆ ತಾನೇ ಕಾರಣ ಅಂತ ಸೂಚಿಸ್ತಾನೆ. ನಂತರ ಬೇರೆ ಬೇರೆ ವರ್ಗಗಳಲ್ಲಿ ಯಾವುದು ಶ್ರೇಷ್ಠವೋ ಅದನ್ನ ತನ್ನ ವಿಭೂತಿ ಅಂತ ಹೇಳ್ತಾನೆ. ಉದಾಹರಣೆಗೆ, ಆದಿತ್ಯರಲ್ಲಿ ವಿಷ್ಣು, ಜ್ಯೋತಿಗಳಲ್ಲಿ ಸೂರ್ಯ, ವೇದಗಳಲ್ಲಿ ಸಾಮವೇದ, ಇಂದ್ರಿಯಗಳಲ್ಲಿ ಮನಸ್ಸು. ರುದ್ರರಲ್ಲಿ ಶಂಖರ, ಪರ್ವತಗಳಲ್ಲಿ ಮೇರು. ಹೌದು, ಜಲಾಶಯಗಳಲ್ಲಿ ಸಾಗರ, ಅಕ್ಷರಗಳಲ್ಲಿ ಓಂಕಾರ, ಯಜ್ಞಗಳಲ್ಲಿ ಜಪಯಜ್ಞ. ಸ್ಥಾವರಗಳಲ್ಲಿ ಹಿಮಾಲಯ, ಮರಗಳಲ್ಲಿ ಅಶ್ವತ್ಥಮರ. ಹೌದು, ಆಯುಧಗಳಲ್ಲಿ ವಜ್ರಾಯುಧ, ಹಸುಗಳಲ್ಲಿ ಕಾಮಧೇನು, ಸರ್ಪಗಳಲ್ಲಿ ವಾಸುಕಿ. ಹೀಗೆ ಪಟ್ಟಿ ಮುಂದುವರಿಯುತ್ತೆ. ಇದರ ಒಟ್ಟು ಸಾರಾಂಶ ಏನು? ಅಂದ್ರೆ ಪ್ರತಿಯೊಂದು ಗುಂಪಿನಲ್ಲೂ ಯಾವುದು ಬೆಸ್ಟ್ ಇದೆಯೋ ಅದು ಭಗವಂತನ ವಿಶೇಷ ಅಭಿವ್ಯಕ್ತಿ ಅಂತಾನ? ಹೌದು, ಹಾಗೆ ಅರ್ಥೈಸಬಹುದು. ಪ್ರತಿಯೊಂದು ವರ್ಗದಲ್ಲಿ ಯಾವುದು ಅತ್ಯಂತ ಶ್ರೇಷ್ಠ, ಪ್ರಮುಖ, ಶಕ್ತಿಶಾಲಿಯೋ ಅದು ಭಗವಂತನ ಒಂದು ವಿಶೇಷವಾದ ಪ್ರಕಟಣೆ, ಅವನ ವಿಭೂತಿ. ಇದು ಒಂದು ರೀತಿ ಜಗತ್ತಿನ ಶ್ರೇಷ್ಠತೆಯಲ್ಲೇ ದೇವರನ್ನು ನೋಡೋಕೆ ಒಂದು ದಾರಿಯಿದ್ದಾಗೆ ಅಲ್ವಾ? ಖಂಡಿತವಾಗಿ. ಆದರೆ ನೆನಪಿಡಬೇಕು, ಇವು ಕೆಲವು ಉದಾಹರಣೆಗಳು ಅಷ್ಟೇ. ಭಗವಂತನ ನಿಜವಾದ ವಿಸ್ತಾರಕ್ಕೆ ಕೊನೆಯೇ ಇಲ್ಲ. ಹೌದು. ಇಲ್ಲಿ ಮುಖ್ಯವಾಗಿ ನಾವು ಗ್ರಹಿಸಬೇಕಾದದ್ದು ಮೂಲ ತತ್ವವನ್ನ. ಜಗತ್ತಿನಲ್ಲಿ ಕಾಣುವ ಪ್ರತಿಯೊಂದು ಶ್ರೇಷ್ಠತೆ, ವೈಭವ, ಶಕ್ತಿ ಇವೆಲ್ಲದರ ಹಿಂದೆ ಭಗವಂತನ ಅಂಶ ಇದೆ. ಎಲ್ಲದರ ಸೃಷ್ಟಿ, ಸ್ಥಿತಿ, ಲಯಗಳಿಗೆ ಅವನೇ ಕಾರಣ. ಹಾಗಾದ್ರೆ ಕೊನೆಯದಾಗಿ ಎಲ್ಲರಿಗೂ ಒಂದು ಯೋಚನೆಗೆ ಬಿಟ್ಟು ಹೋಗೋಣ. ಭಗವಂತನೇ ಎಲ್ಲಾ ಜೀವಿಗಳ ಹೃದಯದಲ್ಲಿ ಆತ್ಮನಾಗಿ ಇದ್ದಾನೆ ಅಂತ 10ನೇ ಅಧ್ಯಾಯದ 20ನೇ ಶ್ಲೋಕ ಹೇಳ್ತಲ್ಲ. ಹೌದು. ಈ ಒಂದು ಅಂಶವನ್ನು ನಾವು ನಿಜವಾಗಿಯೂ ಮನಸ್ಸಲ್ಲಿ ಇಟ್ಟುಕೊಂಡರೆ ನಾವು ಪ್ರತಿದಿನ ಭೇಟಿಯಾಗುವ ಪ್ರತಿಯೊಬ್ಬರಲ್ಲೂ ಪ್ರತಿಯೊಂದರಲ್ಲೂ ಆ ದೈವಿಕ ಕಿಡಿ, ಆ ವಿಭೂತಿಯನ್ನು ಗುರುತಿಸಲು ಪ್ರಯತ್ನಿಸಿದರೆ ನಮ್ಮ ನೋಟ, ನಮ್ಮ ನಡವಳಿಕೆ ಹೇಗೆಲ್ಲ ಬದಲಾಗಬಹುದು?